ಹಿಂದೆ ನಾವೆಲ್ಲ ಕಾಡೆ ಈ ಹಂದಿ ಕಾಟಕ್ಕೆ ಜೋಳಗಳ ಬಿತ್ತಿದ್ವಿ. ಬಿತ್ತಿ ಒಂದ್ ದಿವಸ ಮಧ್ಯರಾತ್ರಿನ ಅಷ್ಟು ತಿಂದವಳು. ಆ ರಾತ್ರಿ ಎಲ್ಲ ಕಾದ್ರೂ ಇರ್ತಿಲ್ಲ. 1 ಗಂಟೆ ಎಲ್ಲಾರ ಮಲಗಿದಾಗ 1 ಗಂಟೆ ಒಳಗೆ ಎಲ್ಲ ತಿಂದು ಪೂರೈಸ್ಕೊಂಡು ಹೋಗ್ಬಿಡು. ಮತ್ತೆ ಒಂದ್ಸಲ ಗೊಬ್ಬರ ಹಾಕಿ ತಂದು ಬಿತ್ತೋದೇ ಕಷ್ಟ ಇದೆ ರೈತರು. ಆಮೇಲೆ 2 ಸಲ ತಂದು ಬಿತ್ತಂದ್ರೆ ತುಂಬಾ ಕಷ್ಟ ಆಗೋದು. ಹಂಗಾಗಿ ಈಗ ಗೊತ್ತಾ ಇದು ಈ ಹಂದಿ ಡಾಕ್ಟರ್ ಬಡಿ ಹಂದಿಗೆ ಔಷಧಿ ಇಡೋದು ಗೊತ್ತಾಯ್ತು. ಬೇರೆಯೊಬ್ರು ತಿಳ್ಕೊಂಡಾಗ ಇದನ್ನ ತಂದ ಇಟ್ಟ ಮೇಲೆ ಯಾವ್ದೋ ಒಂದು ಹಂದಿ ಬಂದಿಲ್ಲ. ಕಂಪ್ಲೀಟ್ ಎಲ್ಲ ಒಂದು ಹಂದಿ ಬಂದಾಗೆ ಕ್ಲೀನ್ ಎಲ್ಲ ಜೋಳ ನಾವು ಒಂದ್ ದಿವಸನೂ ಕಾಯಕ್ಕೂ ಬಂದಿಲ್ಲ, ಕಾದೂ ಇಲ್ಲ. ಇದು ಔಷಧಿ ಇಟ್ಮೇಲೆ ಆ ಒಂದಿನ ಒಳಗಡೆ ತೋಟದ ಒಳಗಡೆನೆ ಯಾವ ಬರ್ತಾ ಇಲ್ಲ ಪ್ರಾಣಿಗಳು. ಹಂಗ ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಲಕ್ಷ್ಮೀಕಾಂತ್. ಶ್ರೀ ವೀರಭದ್ರೇಶ್ವರ ಕೃಷಿ ಕೇಂದ್ರ ಶಿವಮೊಗ್ಗ. ನಮ್ದು ಡಾಕ್ಟರ್ ಬ್ರ್ಯಾಂಡ್ ಕಂಪ್ನಿ. ಇಲ್ಲಿ ನಮಗೆ ಕಾಡಂದಿ ಔಷಧಿ ಆಗಿರ್ಬೋದು, ಅಳಿಲ್ಗಳ ಔಷಧಿ ಆಗಿರ್ಬೋದು, ನವಿಲ್ಗಳಿಗಾಗಿರ್ಬೋದು, ಆಮೇಲೆ ಅಡಿಕೆ ತೋಟಕ್ಕೆ ಅಳಿಲ್ಗಳ ಕಾಟ ಹೆಚ್ಚಾಗಿರ್ತದೆ. ಆಮೇಲೆ ಮೆಕ್ಕೆಜೋಳಕ್ಕೆ ನವಿಲ್ಗಳ ಕಾಟ ಆಗಿರ್ಬೋದು, ಅಥವಾ ಏನು ಗಿಳಿಗಳ ಕಾಟ ಆಗಿರ್ಬೋದು. ಸೊ ಇವೆಲ್ಲವಕ್ಕೂ ನಮಗೆ ಈ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಇರುವಂಥದ್ದು. ಅಂಡ್ ಜೊತೆಗೆ ಕಾಡಂದಿ ಜೊತೆಗೆ ಈವನ್ ಮುಳ್ಳಂದಿಗೂ ಕೂಡ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ತರದ ಪ್ರಾಡಕ್ಟ್ ನಮಗೆ ಸಿಗತ್ತೆ. ಈಗ ನಮ್ಮಲ್ಲಿ ಈಗ ನೋಡ್ತಾ ಇರ್ಬೋದು, ಸುತ್ತ ನಮಗೆ ಈ ಗುಡ್ಡಗಾಡು ಪ್ರದೇಶ ಇದೆ. ಜೊತೆಗೆ ಆ ಗುಡ್ಡಗಾಡು ಪ್ರದೇಶ ಅಂಚಿನಲ್ಲೇ ನಮಗೆ ಏನಾಗಿದೆ, ಈ ಅಡಿಕೆ ತೋಟ ಮಾಡಿರುವಂತದ್ದು. ಆ ಅಡಿಕೆ ತೋಟ ಮಧ್ಯದಲ್ಲಿ ನಮಗೆ ಏನ್ ಮಾಡಿದ್ದಾರೆ, ಮೆಕ್ಕೆಜೋಳನ ಹಾಕೊಂಡು ಬಂದಿದ್ದಾರೆ. ಸೊ ಈ ಮೆಕ್ಕೆಜೋಳ ಅಂತ ಹೇಳಿದೆ ಅಂತ ಹೇಳಿದ್ರೆ ಕಾಡಂದಿಗಳಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ಹಾಕಿದ್ದು ರಾತ್ರಿಗೆ ನಮಗೆ ಬಂದ್ಬಿಟ್ಟು ರಾತ್ರಿ ಎಲ್ಲ ಗೋರ್ಬಿಟ್ಟು ಎಲ್ಲ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದನ್ನ ಯೂಸ್ ಮಾಡಿರ್ತಾರೆ. ನಮ್ಮ ಈ ಕಾಡಂದಿ ಕಾಟನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಡಾಕ್ಟರ್ ಬ್ರ್ಯಾಂಡ್ ಕಂಪ್ನಿ ಪ್ರಾಡಕ್ಟ್ ನ ಯೂಸ್ ಮಾಡಿರುವಂತ ನಮ್ಮ ಪ್ರಗತಿಪರ ರೈತರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಮುಖಾಂತರದಲ್ಲೇ ಕೇಳೋಣ, ಅವ್ರು ಏನೇನೋ ಕಷ್ಟ ಅನುಭವಿಸ್ತಾ ಇದ್ರು, ಈ ಪ್ರಾಡಕ್ಟ್ ನ ಹಾಕಾದ್ಮೇಲೆ ಅವರು ಯಾವ ತರದಲ್ಲಿ ತಮ್ಮ ಅನುಭವನ ಅವರು ಇದು ಮಾಡ್ಕೊಂಡಿದ್ದಾರೆ. ಸೊ ಅವರಿಂದನೇ ನಾವು ಕೇಳ್ಕೊಂತ ಹೋಗೋಣ. ಇದ್ರ ಜೊತೆಗೆ ನಮಗೆ ಕರ್ನಾಟಕದಂತೆ ಎಲ್ಲಾ ತರದ ನಮ್ಮ ಜಿಲ್ಲೆಯ ರೈತರು ಕೂಡ ನಮಗೆ ಈ ಪ್ರಾಡಕ್ಟ್ ನ ಯೂಸ್ ಮಾಡಿರುವಂತರು ತಮ್ಮ ಸಂತೋಷನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ಅವ್ರ ಮುಖಾಂತರದಲ್ಲೇ ಕೇಳೋಣ, ಅವ್ರು ಯಾವ ತರದಲ್ಲಿ ಯೂಸ್ ಮಾಡಿದ್ರು, ಏನೇನೋ ಇದನ್ನೆಲ್ಲ ಯೂಸ್ ಮಾಡಿದ್ರು ಅಂತ ಕೇಳ್ಕೊಂತ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನನ್ನ ಹೆಸರು ತಿಮ್ಮಪ್ಪ ಅಂತೇಳಿ, ಶಿವಮೊಗ್ಗ ತಾಲೂಕು ಕಲ್ಗಾಂವ್ ಗ್ರಾಮದವ್ರು. ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನು ಕೂಡ ಹೌದು. ನಾನು ಇಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಾಗ ನಾನು ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಎಲ್ಲ ತಂದು ಹಾಕಿದಾಗ ಒಂದು 8 ಎಕರೆ ಜಮೀನಲ್ಲಿ ಇದನ್ನ ಬಳಕೆ ಮಾಡ್ಕೊಂಡಿದೀವಿ. ಇದು ಬಳಕೆ ಮಾಡ್ಕೊಂಡಾದ್ಮೇಲೆ ತುಂಬಾ ನಮ್ಗೆ ಅನುಕೂಲ. ಯಾವುದೇ ಒಂದು ಪ್ರಾಣಿ ಬಂದಿಲ್ಲ, ಒಂದು ಗುಬ್ಬಿ ಆಗಲಿ, ಇನ್ನೊಂದು ನವುಲಾಗ್ಲಿ, ಹಂದಿ ಆಗಲಿ, ಯಾವುದು ಜಮೀನು ಒಳಗಡೆ ಅಂತೂ ಬಂದಿಲ್ಲ. ಹಿಂದೆ ನಾವೆಲ್ಲ ಕಾಡೆ ಈ ಹಂದಿ ಕಾಟಕ್ಕೆ ಜೋಳಗಳ ಬಿತ್ತಿದ್ವಿ. ಬಿತ್ತಿ ಒಂದ್ ದಿವಸ ಮಧ್ಯರಾತ್ರಿನ ಅಷ್ಟು ತಿಂದವಳು. ಆ ರಾತ್ರಿ ಎಲ್ಲ ಕಾದ್ರೂ ಇರ್ತಿಲ್ಲ. 1 ಗಂಟೆ ಎಲ್ಲಾರ ಮಲಗಿದಾಗ 1 ಗಂಟೆ ಒಳಗೆ ಎಲ್ಲ ತಿಂದು ಪೂರೈಸ್ಕೊಂಡು ಹೋಗ್ಬಿಡು. ಮತ್ತೆ ಒಂದ್ಸಲ ಗೊಬ್ಬರ ಹಾಕಿ ತಂದು ಬಿತ್ತೋದೇ ಕಷ್ಟ ಇದೆ ರೈತರು. ಆಮೇಲೆ 2 ಸಲ ತಂದು ಬಿತ್ತಂದ್ರೆ ತುಂಬಾ ಕಷ್ಟ ಆಗೋದು. ಹಂಗಾಗಿ ಈಗ ಗೊತ್ತಾ ಇದು ಈ ಹಂದಿ ಡಾಕ್ಟರ್ ಬಡಿ ಹಂದಿಗೆ ಔಷಧಿ ಇಡೋದು ಗೊತ್ತಾಯ್ತು. ಬೇರೆಯೊಬ್ರು ತಿಳ್ಕೊಂಡಾಗ ಇದನ್ನ ತಂದ ಇಟ್ಟ ಮೇಲೆ ಯಾವ್ದೋ ಒಂದು ಹಂದಿ ಬಂದಿಲ್ಲ. ಕಂಪ್ಲೀಟ್ ಎಲ್ಲ ಒಂದು ಹಂದಿ ಬಂದಾಗೆ ಕ್ಲೀನ್ ಎಲ್ಲ ಜೋಳ ನಾವು ಒಂದ್ ದಿವಸನೂ ಕಾಯಕ್ಕೂ ಬಂದಿಲ್ಲ, ಕಾದೂ ಇಲ್ಲ. ಇದು ಔಷಧಿ ಇಟ್ಮೇಲೆ ಆ ಒಂದಿನ ಒಳಗಡೆ ತೋಟದ ಒಳಗಡೆನೆ ಯಾವ ಬರ್ತಾ ಇಲ್ಲ ಪ್ರಾಣಿಗಳು. ಹಂಗಾಗಿ ಈ ರೈತರು ಇದನ್ನ ಉಪಯೋಗ ಪಡಿಸ್ಕೊಂಡ್ರೆ ಇದ್ದಿದ್ರಾಗಂತೂ ಕಾಡಂಚಿನ ಜನಗಳೆಲ್ಲ ರೈತರಂತ ಉಪಯೋಗಿಸ್ಕೊಂಡ್ರೆ ತುಂಬಾ ಲಾಭ ಆಗತ್ತೆ, ಅನುಕೂಲ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂಚಿತವಾಗೆಲ್ಲ ನೀವು ಯಾವ ತರ ಕಷ್ಟ ಅನುಭವಿಸ್ತಾ ಇದ್ರಿ? ಕಾಡಂದಿದ ಸಮಸ್ಯೆಗಳು ಹೆಂಗಿರ್ತಾ ಇತ್ತು ನಿಮಗೆ? ನಾವು ಬಿತ್ತಿ ಸರ್ ಈಗ 2 ಕಡೆ 3 ಕಡೆ ಇಬ್ಬಿಬ್ರು ಕಾಯ್ತಾ ಇದ್ವಿ ರಾತ್ರಿ. ಈಗ ರಾತ್ರಿ ಎಲ್ಲ ಕಾತ್ಕೊಂಡೇ ಇರಕ್ಕಾಗತ್ತಾ? 1 ಗಂಟೆ ಏನಾರ ಮೈ ಮರ್ತು ನಿದ್ದೆ ಮಾಡಿದಾಗ ಕಂಪ್ಲೀಟ್ ಎಲ್ಲ ತಿಂದು ಹಂದಿ ಎಲ್ಲ ಹೋಗ್ಬಿಡು. ಏನೇನೋ ಮಾಡ್ತಾ ಇದ್ರಿ ನೀವು ರಾತ್ರಿ? ಕಾಡಂದಿಗಳೆಲ್ಲ ನಾಯಿ ಕಟ್ಕೊಂಡು ಕೇಕ್ ಹಾಕಂತ, ಕೂಗಾಡ್ಕಂತ, ತಿರ್ಗಂತ, ಬ್ಯಾಟ್ರಿ ಹಾಕಂತ ತಿರುಗ್ತಾ ಇದ್ವಿ ಜಮೀನುಗಳಲ್ಲಿ. ಆಮೇಲೆ 1 ಗಂಟೆ 2 ಗಂಟೆ ಕಾಯ್ತಿದ್ವಿ. ಆಮೇಲೆ ನಿದ್ದೆ ಗಾಳಿ ನಿದ್ರೆ ಟೈಮಿಗೆ ಏನ್ ಮಾಡ್ತೀವಿ, ನಿದ್ದೆ ಬಂದ್ಬಿಡುತ್ತೆ. ಒಮ್ಮಲಿಗೆ ಮಾಡ್ದಾಗ ಏನ್ ಮಾಡ್ತೀವಿ, ಕಂಪ್ಲೀಟ್ ಹಂದಿ 1 ಗಂಟೆ ಒಳಗೆ ಬಂದು ಎಲ್ಲ ತಿಂದು ಹೋಗ್ಬಿಡುತ್ತೆ. ಸರಿ, ಈಗ ನಮ್ಮ ಪ್ರಾಡಕ್ಟ್ ನಲ್ಲಿ ಯಾವ ತರ ಯೂಸ್ ಮಾಡಕ್ ಹೇಳಿದ್ರು? 1 ಎಕರೆಗೆ ಏನೇನೋ ನಿಮಗೆ ಡೋಸೇಜ್ ಕೊಟ್ಟಿದ್ರಿ ಇದನ್ನ? ಈಗ 1 ಎಕರೆಗೆ ಇದನ್ನ 1 ಎಕರೆಗೆ 4 ಪಾಕೆಟ್ 2 ಬಾಟ್ಲ್ ಕೊಡ್ತಾ ಇದ್ರು. ಇದನ್ನ ಕಲಸಿ ಸುತ್ತು ಒಂದು 15 ಅಡಿ 10 ಅಡಿ ಒಂದ್ಸಲ ಸುತ್ತು ಇಟ್ಟು ಆ ಪುಡಿನ ಸುತ್ತು ಜಮೀನ್ ನಮ್ಮ ಬದಿನ ಪಕ್ಕದಾಗಲೆಲ್ಲ ಸಿಂಪಡಿಸ್ಬಿಟ್ರೆ ಆ ವಾಸನೆ ಸ್ಮೆಲ್ಲಿಗೆ ಯಾವುದೇ ಹಂದಿ ಒಳಗಡೆ ಬಂದಿಲ್ಲ, ಇವತ್ತಿಗೂ ಬಂದಿಲ್ಲ. ನಾವು ಕಾಯಕ್ಕೂ ಹೋಗಿಲ್ಲ. ಅಂದ್ರೆ ಇದು ಕಾಳುಗಳನ್ನೆಲ್ಲ ರಂಗೋಲಿ ಬಿಟ್ಕೊಂಡು ರಂಗೋಲಿ ಬಿಟ್ಟಂಗೆ ಸುತ್ತು ಬದಿನ ಮಗ್ಗ ಒಂದು 4 ಅಡಿ ಬಿಟ್ಟು ಒಳಗಡೆ ಸುತ್ತು ರಂಗೋಲಿ ಬಿಟ್ಟಂಗ್ ಬಿಟ್ಕೊಂಡು ಹೋಗ್ತಾ ಇದ್ವಿ. ಆ ಔಷಧಿನ ಬೇರೆ ಕಾಳಲ್ಲಿ ಕಲಸಿ 10 ಅಡಿಗೋ 15 ಅಡಿಗೋ ಇಡ್ತಾ ಸುತ್ತು ಇಟ್ಟಿದೀವಿ. ಅವತ್ತಿನಿಂದ ಯಾವ್ದೋ ಒಂದು ಹಂದಿ ಆಗ್ಲಿ ಒಳಗಡೆ ಯಾವ್ದೇ ಒಂದು ಪ್ರಾಣಿ ಬಂದಿಲ್ಲ. ನಿಮಗೆ ಇದೆಲ್ಲ ಹಾಕಾದ್ಮೇಲೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಕಾಡು ಪ್ರಾಣಿಗಳಿಗೆ ಏನಾದ್ರು ತೊಂದರೆ ಆಗಿರುವಂತದ್ದು, ಅಥವಾ ಬೇರೆ ಇಲ್ಲೇ ಆಟಾಡ್ತಿರ್ತಕ್ಕಂಥ ದನಕರುಗಳಿಗೆ ಏನಾದ್ರು ತೊಂದರೆ ಆಗಿರೋದು, ಆ ತರದ್ದು ಏನಾದ್ರು ಗಮನಿಸಿದ್ರೆ? ಯಾವ್ದೇ ತೊಂದರೆ ಆಗಿಲ್ಲ, ನಮಗೂ ತೊಂದರೆ ಆಗಿಲ್ಲ. ಏನಪ್ಪಾ ಸ್ಮೆಲ್ಲಿಗೆ ಯಾವುದೇ ಪ್ರಾಣಿ
ಒಳಗಡೆ ಬರಲ್ಲ ಜಮೀನ್ ಒಳಗಡೆ ಈಗಂತ ಈ ಪ್ರಾಡಕ್ಟ್ ಇದೆಯಲ್ಲ ಅದು ಬಹಳ ಕೆಟ್ಟ ದುರ್ವಾಸನೆ. ಆ ವಾಸನೆಗೆ ಹೊರತ ಯಾವುದೇ ಪ್ರಾಣಿ ಒಳಗಡೆ ಬರಲ್ಲ. ಹಾ 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 ಸರ್, ಈಗ ಇಲ್ಲಿ ಶಿವಮೊಗ್ಗದಲ್ಲಿ ಸುತ್ತಮುತ್ತ ರೈತರು ಇಲ್ಲಿಗೆ ತಗೋತಾರೆ. ಫಾರ್ ಎಕ್ಸಾಂಪಲ್ ಹುಬ್ಳಿನೋ ಧಾರವಾಡನೋ ಯಾದಗಿರಿ ರಾಯಚೂರಲ್ಲಿ ಇರೋ ಜನ ಯಾವ ತರ ತಗೊಳುತ್ತಾರೆ? ನಮಗೆ ಎಲ್ಲಾ ಇದು ಜಿಲ್ಲಾದ್ಯಂತ ಎಲ್ಲಾ ಹತ್ರನೂ ನಮಗೆ ನಮ್ಮ ಪ್ರಾಡಕ್ಟ್ ಈಗ ಅಲ್ಲೇ ಎಲ್ಲಾ ಹತ್ರನೂ ನಮಗೆ ಇದನ್ನ ಆಲ್ರೆಡಿ ಅವೈಲೇಬಲ್ ಇದೆ. ಈಗ ಅದೆಲ್ಲ ಎಲ್ಲೇ ಯಾವುದೇ ತರದ್ದು ನಿಮಗೆ ಮಾಹಿತಿ ಬೇಕು, ಈ ತಮ್ಮ ಜಿಲ್ಲೆ ಯಾವ ಜಿಲ್ಲೆಯಿಂದ ಕಾಲ್ ಮಾಡ್ತಾ ಇರ್ತೀರಿ, ಎಲ್ಲಿ ಸಿಗುತ್ತೆ ನಮಗೆ ಪ್ರಾಡಕ್ಟ್ ಅಂತ ನಮಗೆ ಏನಾದ್ರು ಕೇಳಿದ್ರು ಅಂದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ನಮ್ಮ ನಂಬರಿಗೆ ನೀವು ಫೋನ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲಾ ಒಂದು ಮಾಹಿತಿಯನ್ನು ಕೊಡ್ತೀವಿ. ಆಮೇಲೆ ಯಾವ ನಿಮ್ಮ ಜಿಲ್ಲೆಯಲ್ಲಿ ಯಾವ ಒಂದು ತಾಲೂಕಲ್ಲಿ ಸಿಗತ್ತೆ ಅಂತ ನಾವು ಹೇಳ್ತೀವಿ. ಇನ್ ಕೇಸ್ ಅಲ್ಲಿ ಎಲ್ಲೂ ಇಲ್ಲಪ್ಪ ಅಂತ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾವು ಶಿವಮೊಗ್ಗದಿಂದಲೇ ನಾವು ಇದನ್ನ ಕೊರಿಯರ್ ಕೂಡ ಮಾಡುವಂತ ವ್ಯವಸ್ಥೆನ ನಾವು ಮಾಡಿದೀವಿ. ಸರ್, ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಒಂದು ಬೈಟ್